ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಬೇಕಾಗಿ ವಿನಂತಿ. ಗಿಲ್ಲಿ ಒಂದು ಒಳ್ಳೆ ಕಾಮಿಡಿ ಮಾಡಿ ಒಳ್ಳೆ ಆಕ್ಟಿಂಗ್ ಮಾಡಿದಾನೆ. ರಿಯಾಲಿಟಿ ಶೋ ಅಲ್ಲಿ ಗಿಲ್ಲಿ ಗೆಲ್ಬೇಕನ್ನೋ ಆಸೆ ಅಷ್ಟೇ. ಗಿಲ್ಲಿ ಗೆಲ್ಬೇಕು ಅನ್ನೋದು ಆಸೆ. ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಆಟೋ ಚಾಲಕ ಒಬ್ಬ ಇಲ್ಲಿ ಗಿಲ್ಲಿ ನಟನ ಒಂದು ಭಾವಚಿತ್ರವನ್ನ ಅವ್ರ ಆಟಕ್ಕೆ ಅಂಟಾಕಿ ಇಲ್ಲಿ ಗಿಲ್ಲಿಯನ್ನ ಬಿಗ್ ಬಾಸ್ ಅಲ್ಲಿ ಗೆಲ್ಸಿ ಅಂತ ಅವರು ಕರ್ನಾಟಕದ ಜನತೆಯನ್ನ ಅವರು ಕೇಳ್ಕೊಳ್ತಾ ಇದ್ದಾರೆ. ಸರ್ ಯಾಕೆ ಸರ್ ನೀವು ಗಿಲ್ಲಿಯನ್ನೇ ನೀವು ಗೆಲ್ಸ್ಬೇಕು ಅಂತ ಕೇಳ್ಕೊಂತಿದ್ದೀರಾ? ಯಾಕೆ ಅದರಲ್ಲಿ ಬಹಳ ಜನ ಇದ್ದಾರೆ. ಧನುಷ್ ಇದ್ದಾರೆ, ಅಶ್ವಿನಿ ಮೇಡಮ್ ಇದ್ದಾರೆ, ರಕ್ಷಿತಾ ಇದ್ದಾರೆ, ಕಾವ್ಯ ಇದ್ದಾರೆ, ಎಲ್ಲರನ್ನು ಬಿಟ್ಟು ರಘು ಇದ್ದಾರೆ. ಎಲ್ಲರನ್ನು ಬಿಟ್ಟು ಗಿಲ್ಲಿನೇ ಯಾಕೆ ಗೆಲ್ಸ್ಬೇಕು? ಗಿಲ್ಲಿನೇ ಯಾಕೆ ಗೆಲ್ಸ್ಬೇಕಂದ್ರೆ ಅವ್ರು ಬಡ ಕುಟುಂಬದಿಂದ ಬಂದಿರ್ತಾರೆ. ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಎಷ್ಟೇ ಏನೇ ಮಾತಾಡಿ ಏನೇ ಬಿಡ್ಲಿ ಕಾಮಿಡಿ ಆಗಿ ಮಾಡ್ತಾರೆ. ಕಾಮಿಡಿ ಆಗಿ ಮಾಡ್ತಾರೆ. ಮೊದಲಿನಿಂದ ನಟನೆ ಮಾಡ್ಕೊಂತ ಬಂದಿದ್ದಾರೆ. ಚಿಕ್ಕ ಪುಟ್ಟ ವಿಡಿಯೋಗಳು ಅವನ್ನೆಲ್ಲ. ಹಂಗಾಗಿ ಅವ್ರನ್ನ ಗೆಲ್ಸ್ಬೇಕಂತ ನಾವು ಇಷ್ಟಪಡ್ತೀವಿ. ಹೌದಾ? ಮತ್ತೆ ಬೇರೆ ಕಾವ್ಯ ಆಮೇಲೆ ಇವರು ಬಡ ಕುಟುಂಬದಿಂದಾನೇ ಬಂದಿರ್ತಕ್ಕಂಥದ್ದು ಯಾರು ಮಂಗಳೂರಿನ ಮೂಲದ ಅವ್ರು ಬಡ ಕುಟುಂಬದಿಂದ ಬಂದಿದ್ರು ಕೂಡ ಇವ್ರು ಮೊದಲಿನಿಂದನೂ ವಿಡಿಯೋ ಮಾಡ್ತಾ ಬಂದಿದ್ದಾರೆ. ಚಿಕ್ಕ ಪುಟ್ಟ ವಿಡಿಯೋಗಳು ಮಾಡ್ತಾ ಬಂದಿದ್ರು. ನಾವ್ ಇವತ್ತು ಟಿವಿ ನೋಡ್ಕೊಂಡ್ರೆ ಅದಾದ್ರೂ ಕೂಡ ವಿಡಿಯೋನೇ. ಅದೇ ತರನೇ ಇವರು ವಿಡಿಯೋ ಮಾಡ್ಕೊಂತ ಬಂದಿದ್ರು. ನಾವು ವಿಡಿಯೋಗಳು ನೋಡ್ಕೊಂತ ಬಂದಿದ್ವಿ. ಹಂಗಾಗಿ ಇವ್ರು ಗಿಲ್ಲಿ ಅವ್ರು ಗೆಲ್ಬೇಕಂತ ನಾವು ಇದು ಮೂಲತಃ ನೀವು ಗಿಲ್ಲಿ ಅಭಿಮಾನಿನ? ಗಿಲ್ಲಿ ಅಭಿಮಾನಿ. ನೋಡಿ ಸ್ನೇಹಿತರೆ, ಇಲ್ಲಿ ಇವರು ಮೂಲತಃ ಗಿಲ್ಲಿ ಅಭಿಮಾನಿ ಮತ್ತೆ ಅವರು ಬಡ ಕುಟುಂಬದಿಂದ ಬಂದಿದ್ದಾರೆ. ನೇರವಾದಿ, ಯಾವುದೇ ಒಳಗೆ ಹೊರಗೆ ಕಲ್ಮಶ ಇಲ್ಲ. ಹಾಗಾಗಿ ಗಿಲ್ಲಿಯನ್ನ ಗೆಲ್ಸಿ ಅಂತ ಕೇಳ್ಕೊಂತಿದ್ರೆ. ಸರ್ ನಿಮ್ಮ ಹೆಸರು? ನಾಗರಾಜ್ ಅವರ ಏನಂತ ಕೇಳ್ಕೊಂತಿದ್ದೀರಾ ನೀವು? ಗಿಲ್ಲಿ ಫ್ಯಾನ್ಸ್, ಗಿಲ್ಲಿಯನ್ನ ಗೆಲ್ಬೇಕಂತ ಕೇಳ್ತೇವೆ. ಮಾತಾಡಿ. ಗಿಲ್ಲಿನೇ ಯಾಕೆ ಗೆಲ್ಸ್ಬೇಕು? ಗಿಲ್ಲಿ ಒಂದು ಒಳ್ಳೆ ಕಾಮಿಡಿ ಮಾಡಿ ಒಳ್ಳೆ ಆಕ್ಟಿಂಗ್ ಮಾಡಿದಾನೆ. ರಿಯಾಲಿಟಿ ಶೋ ಅಲ್ಲಿ ಒಳ್ಳೆ ಮಾಡ್ಕೊಂಡು ಬಂದಿದ್ದಾನೆ. ಆಮೇಲೆ ಇವಾಗ ಏನಿದ್ರೆ ಅವ್ರು ಚಾಟಲ್ ಶೂಟ್ ಮಾತಾಡ್ತಾನೆ. ನೇರವಾಗಿ ಮಾತಾಡ್ತಾನೆ. ಕರ್ನಾಟಕದ ಜನತೆಗೆ ಬಹಳ ಜನತೆಗೆ ಇಷ್ಟ ಆಗಿಬಿಟ್ಟಿದ್ದಾನೆ, ಕರ್ನಾಟಕ ಜನತೆಗೆ. ಹಾಗಾಗಿ ಗಿಲ್ಲಿ ಗೆಲ್ಬೇಕು ಅಂತ ಕೇಳ್ತಾ ಇದ್ದೀನಿ. ಓಕೆ ಸರ್, ಮತ್ತೆ ಅದೊಂದು ನಮ್ ದರ್ಶನ್ ಕಾರಣ ಸರ್ ಅವರು ಗಿಲ್ಲಿ ಅವರು ಕಾಮಿಡಿ ಮಾಡ್ತಾರೆ. ತಮಾಷೆ ಎಲ್ಲದು, ಆಮೇಲೆ ಕಾಮಿಡಿ ಪೀಸ್, ಮನೋರಂಜನೆ ಎಲ್ಲ ಮಾಡ್ತಾರೆ ಸರ್. ಹಂಗಾಗಿ ಅವ್ರ ಅಭಿಮಾನಿ ನಾವು. ಹಂಗಾಗಿ ಗಿಲ್ಲಿನೇ ಗೆಲ್ಸಿ. ಕರ್ನಾಟಕದ ಜನತೆ ಸರ್ ಏನ್ ಹೇಳಕ್ ಇಷ್ಟಪಡ್ತೀವಿ? ಲಾಸ್ಟ್ ಕೊನೆಯದಾಗಿ ನೀವು ಹೇಳಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ನಾವು ಗಿಲ್ಲಿ ಅಭಿಮಾನಿಗಳು ಗಿಲ್ಲಿನೇ ಗೆಲ್ಲಿಸ್ಬೇಕು, ಗಿಲ್ಲಿನೇ ಗೆಲ್ಬೇಕು. ಮೊದಲ ವಾರದಿಂದ ಈ ಕೊನೆಯ ವಾರದವರೆಗೂ ಇದ್ದಾರೆ. ಕರ್ನಾಟಕದ ಜನತೆಯ ಓಟು ಅತಿ ಮುಖ್ಯವಾಗಿ ಈ ವಾರ ಬೇಕು ಗಿಲ್ಲಿಗೆ. ನೀವು ಕೊಟ್ಟಿರೋ ಓಟುಗಳು ಅಷ್ಟಕ್ಕೆ ಯಾವ ರೀತಿ ಪ್ರಭಾವ ಬೀರ್ತು ಅಂತ ಗೊತ್ತಿಲ್ಲ. ಆದ್ರೆ ಇವತ್ತಿನ ನೀವು ಮಾಡ್ತಕ್ಕಂತ ಈ ವಾರ ಮಾಡ್ತಕ್ಕಂತ ಓಟು ಬಹಳ ಮುಖ್ಯವಾದದ್ದು. ಬಂಗಾರಕ್ಕಿನ್ನ ಬೆಲೆಯುಳ್ಳಂತಹದ್ದು ನಿಮ್ಮ ಓಟು. ಹಾಗಾಗಿ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಓಟನ್ನ ಗಿಲ್ಲಿಗೆ ಮಾಡಿ ಅಂತ ಹೇಳ್ತಾ, ನಾನು ಈ ಹೊಸಪೇಟೆಯಲ್ಲಿ ಇರ್ತಕ್ಕಂತ ಆಟೋ ಡ್ರೈವರ್ ಒಂದು ಏನು ಪ್ರೀತಿ ಇರಬಹುದು, ಅವರ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನೀವು ಇನ್ನೊಬ್ರು ನಮ್ಮ ಇಲ್ಲೊಬ್ರು ಪ್ರಶಾಂತ್ ಅಂತ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರು, ಇವ್ರೇನ್ ಹೇಳ್ತಾರೆ ಕೇಳೋಣ. ಸರ್ ಏನ್ ಹೇಳ್ತೀರಾ ಗಿಲ್ಲಿ ಬಗ್ಗೆ? ಗಿಲ್ಲಿ ಗೆಲ್ಬೇಕನ್ನೋ ಆಸೆ ಅಷ್ಟೇ. ಗಿಲ್ಲಿ ಗೆಲ್ಬೇಕು ಅನ್ನೋದು ಆಸೆ. ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತೀಗ ಅತಿ ಮುಖ್ಯವಾಗಿ ಈ ವಾರನೇ ಮುಖ್ಯವಾಗಿ ಅವ್ರು ಓಟ್ ಬೇಕಾಗಿರೋದು. ಅದಕ್ಕೆ ಓಟ್ ಮಾಡಿ ಗಿಲ್ಲಿನ ಗೆಲ್ಸಿ. ನೋಡಿ, ಪ್ರಶಾಂತ್ ಅವ್ರು ಹೇಳ್ತಿದ್ದಾರೆ, ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಿಮ್ಮ ಅತ್ಯಮೂಲ್ಯವಾದ ಬಂಗಾರಕ್ಕಿಂತ ಬೆಲೆಯುಳ್ಳ, ವಜ್ರಕ್ಕಿಂತ ಬೆಲೆಯುಳ್ಳ ನಿಮ್ಮ ಓಟನ್ನ ದಯವಿಟ್ಟು ಈ ವಾರ ಮಾಡಿ ಮತ್ತೆ ಗೆಲ್ಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು.
ಧನ್ಯವಾದಗಳು. ಬಿಗ್ ಬಾಸ್ ಸೀಸನ್ 12ರಲ್ಲಿ ನಮ್ಗೆ ಗಿಲ್ಲಿ ಗೆಲ್ಲಬೇಕಂತ ಬಹಳ ಆಸೆ ಇದೆ. ಯಾಕಂದ್ರೆ ಅವನು ಮಾಡೋ ಕಾಮಿಡಿ ಆಗ್ಲಿ ಆಟಿಟ್ಯೂಡ್ ಆಗ್ಲಿ ನಮಗೆ ಬಹಳ ಇಷ್ಟ ಆಗಿದೆ. ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಬೇಕಾಗಿ ವಿನಂತಿ. ದಯವಿಟ್ಟು ವಿಜಯನಗರ ಜಿಲ್ಲೆಯ ಸಮಸ್ತ ಜನರು ಗಿಲ್ಲಿಗೆ ವೋಟ್ ಮಾಡಬೇಕಾಗಿ ವಿನಂತಿ. ಜಿಯೋ ಸ್ಟಾರ್ ನಲ್ಲಿ ಈ ವಾರದಲ್ಲಿ ಗಿಲ್ಲಿಗೆ ವೋಟ್ ಮಾಡಬೇಕಾಗಿ ವಿನಂತಿ. ಓಕೆ.